ಮೋದಿ, ಇತ್ತ ದಳಪತಿ ವಿಜಯ್. ಜಾಗತಿಕ ಮಾಧ್ಯಮಗಳು ಫಿದಾ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ 15 ವರ್ಷಗಳ ಏಕಚಕ್ರಾಧಿಪತ್ಯವನ್ನು ಕೊನೆಗೊಳಿಸಿದ ಭಾರತೀಯ ಜನತಾ ಪಕ್ಷದ ಐತಿಹಾಸಿಕ ಗೆಲುವು ಈಗ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ. ನ್ಯೂಯಾರ್ಕ್ನಿಂದ ಲಂಡನ್ವರೆಗೆ, ಇಸ್ಲಾಮಾಬಾದ್ನಿಂದ ಢಾಕಾದವರೆಗೆ ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತದಲ್ಲಿ ನಡೆಯುತ್ತಿರುವ ಪ್ರಮುಖ ರಾಜಕೀಯ ಬದಲಾವಣೆಗಳನ್ನು ಮುಖ್ಯಾಂಶಗಳಾಗಿ ಪ್ರಕಟಿಸಿವೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಪಕ್ಷ ಟಿವಿಕೆ ಸೃಷ್ಟಿಸಿದ ರಾಜಕೀಯ ಸುನಾಮಿ ಕೂಡ ಪಾಶ್ಚಿಮಾತ್ಯ ಮಾಧ್ಯಮಗಳ ಗಮನ ಸೆಳೆದಿದೆ. ಬಂಗಾಳದಲ್ಲಿ ಅರಳಿದ ಕಮಲ ಬ್ರಿಟಿಷ್ ಮಾಧ್ಯಮಗಳ ಅಚ್ಚರಿ. ವಿರೋಧ ಪಕ್ಷ ಟಿಎಂಸಿಯ ಭದ್ರಕೋಟೆಯಾಗಿದ್ದ ಪಶ್ಚಿಮ ಬಂಗಾಳವನ್ನು ಮೋದಿ ನೇತೃತ್ವದ ಬಿಜೆಪಿ ವಶಪಡಿಸಿಕೊಂಡಿರುವ ಬಗ್ಗೆ ಬಿಬಿಸಿ ತೀವ್ರ ಆಶ್ಚರ್ಯ ವ್ಯಕ್ತಪಡಿಸಿದೆ. ಪ್ರಧಾನಿ ಮೋದಿಯವರ 12 ವರ್ಷಗಳ ಆಡಳಿತಾವಧಿಯಲ್ಲಿ ಪೂರ್ವ ಭಾರತದಲ್ಲಿ ಸಾಧಿಸಿದ ಅದ್ಭುತ ವಿಜಯಗಳಲ್ಲಿ ಇದೂ ಒಂದು ಎಂದು ಕೊಂಡಾಡಿದೆ. ಮತ್ತೊಂದೆಡೆ ದಿ ಗಾರ್ಡಿಯನ್ ಪತ್ರಿಕೆ ಈ ಬೆಳವಣಿಗೆಯ ಬಗ್ಗೆ ಭಾರತದ ರಾಜಕೀಯ ಚಹರೆಯನ್ನ ಸಂಪೂರ್ಣವಾಗಿ ಬದಲಾಯಿಸಲಿದೆ ಅಂತ ವಿಶ್ಲೇಷಿಸಿದೆ. ಈಗಾಗಲೇ ದುರ್ಬಲಗೊಂಡಿರುವ ವಿರೋಧ ಪಕ್ಷಗಳಿಗೆ ಈ ಫಲಿತಾಂಶಗಳು ಚೇತರಿಸಿಕೊಳ್ಳಲಾಗದ ಹೊಡೆತ ಅಂತ ಹೇಳಿದೆ. ಅಮೆರಿಕನ್ ಪತ್ರಿಕೆಗಳಲ್ಲಿ ಮೋದಿ ಮತ್ತು ವಿಜಯ್ ಸಂವೇದನೆ. ಅಮೆರಿಕಾದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಬಿಜೆಪಿಯ ಬಂಗಾಳದ ಗೆಲುವು ಐತಿಹಾಸಿಕ ಎಂದು ವರ್ಣಿಸಿದೆ. ಹಿಂದೂ ರಾಷ್ಟ್ರೀಯವಾದಿಗಳು ವಿರೋಧ ಪಕ್ಷದ ಪ್ರಮುಖ ಭದ್ರಕೋಟೆಯನ್ನ ಧ್ವಂಸಗೊಳಿಸಿದ್ದಾರೆ ಅಂತ ಹೇಳಿದೆ. ತಮಿಳುನಾಡಿನಲ್ಲಿ ರಾಜಕೀಯ ಗಂಧ ಗಾಳಿ ಗೊತ್ತಿಲ್ಲದ ಚಿತ್ರನಟ ಜೋಸೆಫ್ ವಿಜಯ್ ಪ್ರಬಲ ದ್ರಾವಿಡ ಪಕ್ಷಗಳನ್ನು ಮಣ್ಣು ಮುಕ್ಕಿಸಿರುವುದಕ್ಕೆ ಅದು ಆಶ್ಚರ್ಯ ವ್ಯಕ್ತಪಡಿಸಿದೆ. ಈ ಮಹಾನ್ ಗೆಲುವುಗಳು ಮೋದಿಯವರ 3ನೇ ಅವಧಿಯಲ್ಲಿ ಅವರ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸುತ್ತವೆ ಅಂತ ವಾಷಿಂಗ್ಟನ್ ಪೋಸ್ಟ್ ತನ್ನ ಲೇಖನದಲ್ಲಿ ವಿಶ್ಲೇಷಿಸಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಮಾಧ್ಯಮಗಳಲ್ಲಿ ಭಾರತದ ಚುನಾವಣಾ ಫಲಿತಾಂಶಗಳ ಪ್ರಕಂಪನ ನೆರೆಯ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಮಾಧ್ಯಮಗಳಲ್ಲಿಯೂ ಕಂಡುಬಂದಿದೆ. ಪಾಕಿಸ್ತಾನದ ಪತ್ರಿಕೆ ಡಾನ್ ರಾಷ್ಟ್ರೀಯತಾವಾದಿ ಪಕ್ಷವು ವಿರೋಧ ಪಕ್ಷಗಳ ಭದ್ರಕೋಟೆಯನ್ನು ವಶಪಡಿಸಿಕೊಂಡಿದೆ ಅಂತ ಹೇಳಿದೆ. ಈ ಗೆಲುವು 2029ರ ಚುನಾವಣೆಯ ವೇಳೆಗೆ ಮೋದಿಯವರನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ ಅಂತ ಹೇಳಿದೆ. ಪಶ್ಚಿಮ ಬಂಗಾಳದ ಫಲಿತಾಂಶಗಳ ಜೊತೆಗೆ ತಮಿಳುನಾಡಿನ ರಾಜಕೀಯ ಅನುಭವಿ ನಾಯಕ ಎಂಕೆ ಸ್ಟಾಲಿನ್ ಅವರನ್ನ ಮಣಿಸಿ ದಳಪತಿ ವಿಜಯ್ ಅವರ ಪಕ್ಷ ಅಖಂಡ ವಿಜಯ ಸಾಧಿಸಿರುವುದು ರಾಜಕೀಯ ಸಂಚಲನ ಎಂದು ಬಾಂಗ್ಲಾದೇಶದ ಪತ್ರಿಕೆ ಢಾಕಾ ಟ್ರಿಬ್ಯೂನ್ ಬಣ್ಣಿಸಿದೆ.